ಹಲೋ ನಮಸ್ಕಾರ ರೀ. ಯಾರ್ಯಾರು ಕೆ ಇ ಎ ನರ್ಸಿಂಗ್ ಆಫೀಸರ್ ಮತ್ತು ಫಾರ್ಮಸಿ ಆಫೀಸರ್ ಎಕ್ಸಾಮ್ಸ್ ಎಲ್ಲ ಪ್ರಿಪ್ರೇಷನ್ ಮಾಡತ್ತೀರಿ ಅವರೆಲ್ಲರ ಸಂಬಂಧ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ತಂದಿದ್ದೀನಿ. ದ್ಯಾಟ್ ಈಸ್ ನನ್ ಅದರ್ ಫಸ್ಟ್ ಏಡ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಚಾಪ್ಟರ್. ಓಕೆ, ಸೊ ಇದರಲ್ಲಿ ಒಂದು ಮಿನಿಮಮ್ ಒಂದು 4ರಿಂದ 5 ಕ್ವಶನ್ ಕಂಪಲ್ಸರಿ ಬರ್ತವೆ. ಬಿಕಾಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಆಯಿತಾ? ಸೊ ನೀವು ನೋಡ್ಬೋದು ಸಿ ಪಿ ಆರ್ ಆ್ಯಂಡ್ ರೀಸಸಿಟೇಷನ್. ಓಕೆ, ಎ ಎಚ್ ಎ ಗೈಡ್ಲೈನ್ಸ್ ಪ್ರಕಾರ ಯಾವ ರೀತಿ ಇರಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಹೇಳ್ಬೋದಾದರೆ ಅರ್ಲಿ ಸಿ ಪಿ ಆರ್ ಹೇಗಿರಬೇಕು, ಹೈ ಕ್ವಾಲಿಟಿ ಬೈ ಸ್ಟ್ಯಾಂಡರ್ಡ್ ಸಿ ಪಿ ಆರ್ ಹೇಗೆ ಮಾಡಬೇಕು, ಎಷ್ಟು ಡ್ಯೂರೇಷನಲ್ಲಿ ಮಾಡಬೇಕು, 1 ನಿಮಿಷದ ಒಳಗಡೆ ಮಾಡಬೇಕು, ಆಮೇಲೆ ಇಮಿಡಿಯೇಟ್ಲಿ ಸಿ ಪಿ ಆರ್ ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ಸಿ ಪಿ ಆರ್ ಕ್ವಾಲಿಟಿ ಯಾವ ರೀತಿ ಇರಬೇಕು, ರೇಟ್ ಎಷ್ಟಿರಬೇಕು, 100 to 120 ಕಾಂಪ್ರೆಷನ್ಸ್ ಇರಬೇಕು, ಡೆಪ್ತ್ ಎಷ್ಟಿರಬೇಕು, 2 to 2.4 ಇಂಚಸ್ ಇರಬೇಕು, ಆಮೇಲೆ ಕಂಪ್ಲೀಟ್ ರೀಕಾಯ್ಲ್ ಆಗೋಕ್ಕೆ ಬಿಡಬೇಕು ಸಿ ಪಿ ಆರ್. ಅದೇ ರೀತಿ ಏನೇನು ನಾವು ನೋಡಬೇಕು, ಸೇಫ್ಟಿ ನೋಡಬೇಕು, ಪೇಷಂಟ್ದು ಟ್ಯಾಪ್ ಆ್ಯಂಡ್ ಶೌಟ್, ಪೇಷಂಟ್ ವೆದರ್ ಕಾನ್ಷಿಯಸ್ ಆರ್ ಅನ್ಕಾನ್ಷಿಯಸ್ ಇದ್ದಾರೆ ಅಥವಾ ಇಲ್ವಾ ನೋಡಬೇಕು. ಅದು ಯಾವಾಗ ಆಗಬೇಕು, 5 to 10 ಸೆಕೆಂಡ್ಸ್ ಒಳಗಡೆ ಆಗಬೇಕು. ಇಫ್ ರೆಸ್ಪಾನ್ಸ್ ಇರಲಿಲ್ಲಪ್ಪ ಅಂತಾರೆ ಶೌಟ್ ಅಂತ ಹೆಲ್ಪ್ ಮಾಡಬೇಕು. ಆಮೇಲೆ ಯಾವುದಾದ್ರೂ ಪಕ್ಕದಲ್ಲಿದ್ದರೆ ಅವರಿಗೆ 112 ಕಾಲ್ ಮಾಡಿ ಆಂಬುಲೆನ್ಸ್ಗೆ ಕರೀಲಿಕ್ಕೆ ಹೇಳಬೇಕು. ಮತ್ತು ಪಲ್ಸ್ ಚೆಕ್ ಎಲ್ಲಿ ಮಾಡಬೇಕು, ಕ್ಯಾರೋಟಿಡ್ ಪಲ್ಸ್. ಈ ರೀತಿ ಎಲ್ಲ ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿ ಪಿಡಿಯಾಟ್ರಿಕ್ ಸಿ ಪಿ ಆರ್ ಯಾವ ರೀತಿ ಮಾಡಬೇಕು, ಇನ್ಫ್ಯಾಂಟಲ್ಲಿ ಯಾವ ರೀತಿ ಇರಬೇಕು, ಚೈಲ್ಡ್, ಅಡಲ್ಟ್, ಪ್ಯೂಬರ್ಟಿ ಒಳಗೆ ಯಾವ ರೀತಿ ಮಾಡಬೇಕು, ಆಮೇಲೆ ಯಾವ ಟೆಕ್ನಿಕ್ ಮುಖಾಂತರ ಮಾಡಬೇಕು, ಜಸ್ಟ್ ಬಿಲೋ ನಿಪ್ಪಲ್ ಲೈನ್, ಆಮೇಲೆ ಚೈಲ್ಡ್ 1 to ಪ್ಯೂಬರ್ಟಿ ಮಟ್ಟ, ಲೋವರ್ ಹಾಫ್ ಸ್ಟರ್ನಮ್ ಕಾಂಪ್ರೆಷನ್ ಸೈಟ್ ಹಾಗೆ ಮಾಡಬೇಕು. ಓಕೆ, ಆ ರೀತಿ ಇವೆಲ್ಲ ನಾವು ನೋಟ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಆಮೇಲೆ ಪೋಸ್ಟ್ ರಿಸಸಿಟೇಷನ್ ಕೇರ್, ಈ ರೀತಿ ತುಂಬ ಎಲ್ಲ ವಿತ್ ಕೇಸ್ ಸಿನಾರಿಯೋ ಇದೆ, ನೀವೆಲ್ಲ ನೋಡ್ಬೋದು. ಪಾಯ್ಸನಿಂಗ್ ಆ್ಯಂಟಿಡೋಟ್ಸ್, ಈ ರೀತಿ ಎಲ್ಲ ನಾವು ನೋಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಮೆಡ್ ವಿದ್ಯಾ ಅಕಾಡೆಮಿ ಆ್ಯಪ್ ಫ್ರೀ ಮೆಟೀರಿಯಲ್ ಸೆಕ್ಷನಲ್ಲಿ ಈ ನೋಟ್ಸ್ ನಿಮಗೆ ಸಿಗುತ್ತೆ. ಸೊ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ, ಆಮೇಲೆ ಸ್ಟಡಿ ಮಾಡಿ. ಓಕೆ, ಥ್ಯಾಂಕ್ ಯು.